ಎಲ್ಲರಿಗೂ ಕೂಡ ಹಾಯ್, ವೆಲ್ಕಮ್ ಟು ಯುವರ್ ಸಿಲ್ಕ್ ಹೌಸ್. ಸೊ ಇವತ್ತಿನ ಲೈವ್, ಸೊ ನಾವು ಲಾಸ್ಟ್ ಫೆಸ್ಟಿವಲ್ ಅಲ್ಲಿ ನಾನು ವೇರ್ ಮಾಡಿದ್ದೆ ಸಿಂಪಲ್ ಸಾರಿ, ಬಟ್ ತುಂಬಾ ಜನ ಕೇಳಿದ್ರಿ. ಸೊ ಮಸ್ತ್ ಆಗಿದೆ ಫ್ಯಾಬ್ರಿಕ್. ನಂಗೆ ಸಿಂಪಲ್ ಆಗಿ ಏನಲ್ಲದು ರಾಯಲ್ ಆಗಿ ಕಾಣಿಸ್ಬೇಕು. ಸೊ ನನಗೆ ತುಂಬ ವರ್ಕ್, ತುಂಬ ಗಿಜಿನೋ ಆ ರೀತಿ ನಾನು ತುಂಬ ಕಡಿಮೆ ವೇರ್ ಮಾಡೋದು. ಸೊ ಈ ಒಂದು ಸ್ಯಾರಿನೋ ಫ್ಯಾಬ್ರಿಕ್ ಒಂಥರ ನಂಗೆ ತುಂಬ ಖುಷಿ ಕೊಟ್ಟಂತ ಸ್ಯಾರಿ. ಸೊ ನೋಡಿ, ಪಲ್ಲು ಬ್ಲೌಸ್ ಸೇಮ್ ಕಾನ್ಸೆಪ್ಟ್ ಬರುತ್ತೆ. ಹಾಗೆ ಎಲ್ಲಾ ಸ್ಯಾರಿಯಲ್ಲೂ ಎಲ್ಲಾ ಕಲರಲ್ಲೂ ಕೂಡ ಸೇಮ್ ಬ್ಲೌಸ್. ಸೊ ಫಸ್ಟ್ ಬ್ರಾಂಚ್ ಅಲ್ಲೂ ಸಿಗುತ್ತಾ, ಸೆಕೆಂಡ್ ಬ್ರಾಂಚ್ ಅಲ್ಲೂ ಸಿಗುತ್ತಾ, ಆನ್ಲೈನ್ ಅಲ್ಲೂ ಕೂಡ ನೀವು ಬೈ ಮಾಡ್ಬೋದು. ಓಕೆನಾ? ಸೊ ಈಗ ನಾನು ಸಿಂಗಲ್ ಪ್ಲೀಟ್ಸ್ ಮಾಡಿದ್ದೀನಿ, ಹಾಗೆ ಇದನ್ನ ಪ್ಲೀಟ್ಸ್ ಮಾಡಿ ಕೂಡ ವೇರ್ ಮಾಡ್ಬೋದು. ಹಾಯ್ ಮ್ಯಾಮ್, ಸೂಪರ್, ಚೆನ್ನಾಗಿದ್ದೀನಿ, ಥ್ಯಾಂಕ್ ಯು ಸೋ ಮಚ್. ಸೊ ಸಿಂಗಲ್ ಪ್ಲೀಟ್ಸ್ ಅಲ್ಲೂ ವೇರ್ ಮಾಡ್ಬೋದು, ಪ್ಲೀಟ್ಸ್ ಮಾಡಿನೂ ವೇರ್ ಮಾಡ್ಬೋದು. ಓಕೆನಾ? ಚೆನ್ನಾಗಿದೆಯಾ? ಸಿಂಪಲ್. ಸೊ ಫ್ಲೀಟ್ಸು ಸಕ್ಕದಾಗಿ ಕೂರುತ್ತೆ. ಸೊ ಪಲ್ಲು ಕೂಡ ಸೂಪರ್ ಆಗಿದೆ, ಸೇಮ್ ಪಲ್ಲು ಬ್ಲೌಸ್ ಎಲ್ಲ ಸೇಮ್ ಬರುತ್ತೆ. ಹಾಯ್ ಹಾಯ್ ಹಾಯ್. ಸೊ ಹಾಗೆ ಈ ಒಂದು ಸ್ಯಾರಿನ ನಾನು ಒಂದು 3-4 ಸಲ ವಾಶ್ ಮಾಡಿದ್ದೀನಿ. ಸೊ ಇದು ಕೂಡ ಪ್ರಿಂಟೇನೆ. ಸೊ ಕೆಲವೊಂದು ಪ್ರಿಂಟ್ ಏನಾಗುತ್ತೆ ಅಂದ್ರೆ ಒಂಥರ ಬೇರೆ ರೀತಿಯಾದ ಫಿನಿಶಿಂಗ್ ಕೊಟ್ಟಿರ್ತಾರೆ, ಅದೇನು ಆಗೋದಿಲ್ಲ. ಸೊ ಇದರಲ್ಲಿ ಪ್ರಿಂಟ್ ಅಲ್ಲೇ ನಿಮ್ಗೆ 1000 ರೂಪಾಯಿ, 2000 ರೂಪಾಯಿ, 3000 ರೂಪಾಯಿ ರೇಂಜ್ ಅಲ್ಲೂ ಕೂಡ ಪ್ರಿಂಟ್ ಬರುತ್ತೆ. ಸೊ ಕೆಲವೊಂದು ಹೋಗಲ್ಲ. ಬಜೆಟ್ ಫ್ರೆಂಡ್ಲಿ ಏನಾದ್ರು ಅಪ್ಡೇಟ್ ಮಾಡಿದಾಗ 100% ವಾಶ್ ಮಾಡ್ತಾ ಹೋಗುತ್ತೆ. ಸೊ ಈಗ ಆಲ್ರೆಡಿ ನಾನು ಈಗ ರಸ್ಟ್ ಆರೆಂಜ್ ನಿಮ್ಗೆ ಶೋ ಮಾಡಿರ್ಬೋದು. ಸೊ ರಸ್ಟ್ ಆರೆಂಜ್ ಕೂಡ ಎಷ್ಟು ಜನ ವೇರ್ ಮಾಡಿದ್ದಾರೆ. ಹಾಗೆ ಅನುಶ್ರೀ ಸ್ಯಾರಿ ಹೆಚ್ಚು ಕಮ್ಮಿ 6000-7000 ಸ್ಯಾರಿ ಮಾರಿದ್ದೀನಿ. ಸೊ ಅದೆಲ್ಲ ಯಾವುದೇ ರೀತಿಯಾದ ಕಂಪ್ಲೇಂಟ್ ಬರಲ್ಲ. ಓಕೆನಾ? ಬಟ್ ಏನಂದ್ರೆ ಯೂಸ್ ಮಾಡ್ತಾ ಎಲ್ಲರಿಗೂ ಗೊತ್ತಿರೋದೆ, ಯೂಸ್ ಮಾಡ್ತಾ ಡಲ್ ಆಗುತ್ತೆ ಅನ್ನೋದು ಗೊತ್ತಿರೋದೆ. ಓಕೆನಾ? ಸೊ ಈ ಒಂದು ಸ್ಯಾರಿ ಎಲ್ಲ ಏನಂದ್ರೆ ಒಂದು ಬ್ರ್ಯಾಂಡ್ ಫಿನಿಶಿಂಗ್ ಕೊಡುತ್ತೆ. ಸಿಂಪಲ್ ಆಗಿದ್ದನ್ನು ರಾಯಲ್ ಆಗಿ ಕಾಣಿಸುತ್ತೆ. ಹಾಗೆ ರೆಗ್ಯುಲರ್ ಯೂಸ್ಗಂತೂ ಸಕ್ಕದಾಗಿರುತ್ತೆ, ಟೀಚರ್ಸ್ಗಂತೂ ಸೂಪರ್ ಆಗಿರುತ್ತೆ. ಹಾಗೆ ಏಜ್ ಆದವರಿಂದ ಹಿಡಿದು ಯಂಗರ್ಸ್ ತನಕನೂ ಸೂಟಬಲ್ ಆಗುತ್ತೆ. ಚೆನ್ನಾಗಿ ಕಾಣಿಸ್ತಾ ಇದೆಯಾ? ನಿಮ್ಗೆ ಇಷ್ಟ ಆಯ್ತಾ? ಸೊ ಲಾಸ್ಟ್ ಫೆಸ್ಟಿವಲ್ ಅಲ್ಲಿ ನಾನು ಇದನ್ನ ವೇರ್ ಮಾಡಿದ್ದೆ, ನಮ್ಮ ಹುಡುಗರ ಜೊತೆ ಎಲ್ಲ ಫೋಟೋಸ್ ತಗೊಂಡಿದ್ದೆ. ಸೊ ನೋಡಿ, ಈ ರೀತಿ ಪ್ರಿಂಟ್ ಬರುತ್ತೆ, ನೋಡ್ತಾ ಇದ್ದಲ್ಲ, ಏನೂ ಆಗಲ್ಲ. ಆಲ್ಮೋಸ್ಟ್ ನಾನು ಒಂದು 6-7 ವಾಶ್ ಎಲ್ಲ ಮಾಡಿದ್ದೀನಿಪ್ಪ. ಸೊ ನನಗೆ ಸಿಂಪಲ್ ಆಗಿ ಹಿಂಗೆ ಎತ್ಕೋಬೇಕು, ಉಟ್ಕೋಬೇಕು, ಹೋಗ್ತಾ ಇರಬೇಕು. ಸೊ ಆ ರೀತಿ ಕಾನ್ಸೆಪ್ಟ್ ಜಾಸ್ತಿ ನಾನು. ಸೊ ಈ ಒಂದು ಸ್ಯಾರಿ ತುಂಬಾ ಎನ್ಕ್ವೈರಿ ಮಾಡಿದ್ರು, ನನ್ನಲ್ಲಿ ಸ್ಟಾಕ್ ಇರಲಿಲ್ಲ. ಸೊ ಇಲ್ಲಪ್ಪ, ನಮ್ಮ ಕಸ್ಟಮರ್ಗೆ ರೀಸ್ಟಾಕ್ ಮಾಡಿ ಕೊಡಬೇಕು ಅನ್ನೋದಕ್ಕೋಸ್ಕರನೇ ಕೊಟ್ಟಿದ್ದೀನಿ. ಹಾಗೆ ಇನ್ನೊಂದು ತುಂಬಾ ಜನ ನೀವ್ ವೇರ್ ಮಾಡೋ ಕೊಡಿ, ನೀವ್ ವೇರ್ ಮಾಡೋ ತರ ಕೇಳ್ತಾ ಇರ್ತೀರಾ. ಸೊ ನಾನು ಆಲ್ಮೋಸ್ಟ್ ನಮ್ಮ ಶಾಪ್ ಐಟಮ್ನೇ ನಾನು ವೇರ್ ಮಾಡಿರ್ತೀನಿ. ಸೊ ಈ ಸ್ಯಾರಿನ ನಾನು ಒಂದ್ಸಲ ಲೈವ್ ಅಲ್ಲಿ ತೋರಿಸ್ಬೇಕಾರೆ, ಸೊ ಇದನ್ನ ನಾನು ತಗೊಂಡಿದ್ದೀನಿ, ಹೊಲ್ಸಕ್ ಕೊಡ್ತೀನಿ, ವೇರ್ ಮಾಡ್ತೀನಿ ಅಂತ ಹೇಳಿರ್ತೀನಿ. ಸೊ ನೀವು ಅದನ್ನ ಅಬ್ಸರ್ವ್ ಮಾಡಿಪ್ಪ. ಸೊ ಸ್ಯಾರಿ ಅಂತೂ ಮಸ್ತ್ ಇದೆ. ಸೇಮ್ ಪಲ್ಲು, ಸೇಮ್ ಬ್ಲೌಸ್, ಕಾಂಟ್ರಾಸ್ಟ್ ಪಲ್ಲು, ಕಾಂಟ್ರಾಸ್ಟ್ ಬ್ಲೌಸ್, ಸಕ್ಕದಾಗಿ ಕಾಣಿಸುತ್ತೆ. ಸೊ ಕಲರ್ ಚಾರ್ಟ್ ಅಂತೂ ಸೀರಿಯಸ್ಲಿ ಹೇಳ್ತೀನಿ, ಪೇಸ್ಟಿಯಲ್ ಚಾರ್ಟ್. ಸೊ ಪೇಸ್ಟಿಯಲ್ ಕಲರ್ ಚಾರ್ಟ್. ಸೊ ನಾನ್ ವೇರ್ ಮಾಡಿರೋ ಕಲರ್ ಕೂಡ ನಿಮ್ಗೆ ಹೇಳ್ತೀನಿ. ಸೂಪರ್ ಕಲರ್ ಚಾರ್ಟ್, ಎಲ್ಲ ಪೇಸ್ಟಿಯಲ್. ನಾರ್ಮಲ್ ಕಲರ್ ಚಾರ್ಟ್ ಇಲ್ವೇ ಅಲ್ಲ. ಸೊ ಎಲ್ಲರ ಹತ್ರನು ಈ ಕಲರ್ ಚಾರ್ಟ್ ಇರಲ್ಲ, ಒಂಥರ ಇಂಗ್ಲಿಷ್ ಕಲರ್ ಚಾರ್ಟ್ ಆಗಿರುತ್ತೆ. ಸಕ್ಕದಾಗಿದೆ, ಮಸ್ತ್ ಸ್ಯಾರಿ, ಸೂಪರ್ ಡೂಪರ್. ಫ್ಯಾಬ್ರಿಕ್ ಹೆಂಗಿದೆ ಗೊತ್ತಾ? ಮಾಸ್ ಜಾರ್ಜೆಟ್. ಸೊ ಮಾಸ್ ಜಾರ್ಜೆಟ್. ಹಾಯ್ ಹಾಯ್ ಹಾಯ್. ಸೊ ಹಾಗೆ ಫಸ್ಟ್ ಬ್ರಾಂಚ್ ಅಲ್ಲೂ ಸಿಗುತ್ತೆ, ಸೆಕೆಂಡ್ ಬ್ರಾಂಚ್ ಅಲ್ಲೂ ಕೂಡ ಸಿಗುತ್ತೆ. ಹಾಗೆ ಸೆಕೆಂಡ್ ಬ್ರಾಂಚ್ ವಿಡಿಯೋ ನಾನು ಹಾಕಿದ್ದೀನಿ ಅಲ್ವಾ, ಗಾಗ್ರಾ, ಗ್ರ್ಯಾಂಡ್ ಡ್ರೆಸ್, ಆಮೇಲೆ ಸರಾರ, ಆ ರೀತಿ ಕಾನ್ಸೆಪ್ಟ್ ಎಲ್ಲ ಸೆಕೆಂಡ್ ಬ್ರಾಂಚ್ ಅಲ್ಲಿ ಸಿಗುತ್ತೆ. ಆನ್ಲೈನ್ ಬುಕ್ಕಿಂಗ್ ಇರೋದಿಲ್ಲ, ನೀವು ಶಾಪ್ಗೆ ವಿಸಿಟ್ ಮಾಡಿ. ನಮ್ಮ ಶಾಪ್ ಬಂದು ಮೈಸೂರಲ್ಲಿ ನಜರ್ಬಾದ್ ಏರಿಯಾ, ನಜರ್ಬಾದ್ ಅಲ್ಲ, ಮೈಸೂರಲ್ಲಿ ಝೂ ರೋಡ್ ಇಟ್ಗೆಗೂಡಲ್ಲಿದೆ. ಖಂಡಿತ ವಿ ಆಲ್ಸೋ ಪರ್ಚೇಸ್. ಥ್ಯಾಂಕ್ ಯು. ಸೊ ಆಲ್ರೆಡಿ ನಾನು ಇದನ್ನ ವಿಡಿಯೋ ಲೈವ್ ಎಲ್ಲ ಮಾಡಿದೀನಿಪ್ಪ. ಸೊ ಸ್ಯಾರಿನ ಈಗ ರೀಸ್ಟಾಕ್ ಮಾಡಿ ತಿರ್ಗಾ ನಾನು ವೇರ್ ಮಾಡಿದ್ಮೇಲೆ ತುಂಬಾ ಜನ ಕೇಳಿದ್ರು ಅಂತ ರೀಸ್ಟಾಕ್ ಮಾಡಿದೆ. ಓಕೆನಾ? ಈ ಸ್ಯಾರಿ ಬಂದು 670, 670 ರೂಪಾಯಿ. ಸೊ ಕಡಿಮೆ ಪೀಸೇನೆ. ಒಂದು ಪಾರ್ಸಲ್, ಒಂದು ಕಲರ್ಗೆ ಆಲ್ಮೋಸ್ಟ್ ಸಿಕ್ಕಿದ್ರೆ 20 ಪೀಸ್ ಸಿಗ್ಬೋದು. ಒಂದು ಕಲರ್ಗೆ ಸಿಕ್ಕಿದ್ರೆ 20 ಪೀಸ್ ಸಿಗುತ್ತೆ. ಓಕೆ, ಸೂಪರ್ ಆಗಿದೆ. ಓನ್ಲಿ 670, 670 ರೂಪಾಯಿ. ಸೊ ಲೈವ್ ನ ಕೊನೆಯ ತನಕ ನೋಡಿ. ಈ ಸ್ಯಾರಿ 2 ರೇಟಲ್ಲಿ ಇದೆ. ಎರಡು ರೇಟು ಏನೇನಂತ ನಿಮ್ಗೆ ಹೇಳ್ತೀನಿ.
ಸೂಪರ್ ಸ್ಯಾರಿ, ಮಸ್ತ್ ಆಗಿದೆ, ಅಲ್ಟಿಮೇಟ್ ಆಗಿದೆ. ಮಾಸ್ ಜಾರ್ಜೆಟ್. ಸೊ ಮಾಸ್ ಜಾರ್ಜೆಟ್ ಅಲ್ಟಿಮೇಟ್ ಸ್ಯಾರಿ 670. ಇಲ್ಲ ಮ್ಯಾಮ್, ಕಡಿಮೆ ರೇಂಜ್ ಅಪ್ಡೇಟ್ ಮಾಡಿದ್ರೆ ಒಳ್ಳೆ ಕ್ವಾಲಿಟಿ ಕೊಡಿ ಅಂತೀರಾ. ಒಳ್ಳೆ ಕ್ವಾಲಿಟಿ ರೇಟ್ ಜಾಸ್ತಿ ಇದ್ರೆ ನಿಮ್ದು ರೇಟ್ ಜಾಸ್ತಿ ಅಂತೀರಾ. ಸೊ ನಿಮ್ಗೆ ಯಾವ ರೇಟಲ್ಲಿ ಅಪ್ಡೇಟ್ ಮಾಡಿದಾಗ ಇಷ್ಟ ಆಗುತ್ತೋ ಆ ರೇಟಲ್ಲಿ ನೀವು ಬೈ ಮಾಡ್ಕೋಬೇಕಷ್ಟೇ. ಸೊ ಎಲ್ಲಾ ರೇಟಲ್ಲೂ ಅಪ್ಡೇಟ್ ಕೊಡ್ತೀನಿ. ಓಕೆ, 670, 670 ರೂಪಾಯಿ. ಸೂಪರ್ ಬಟ್ಟೆ ಮ್ಯಾಮ್. ಸೊ ಇದೇನಿಲ್ಲ, ಬಂದು ನೋಡಿದವರು ಈ ಸ್ಯಾರಿನ ಹಂಗೆ ಆಟೋಮೆಟಿಕ್ ಆಗಿ ತಗೊಂಡ್ಬಿಡ್ತಾರೆ. ಸೂಪರ್ ಸ್ಯಾರಿ, ಸಕ್ಕದಾಗಿದೆ. ಓಕೆನಾ, 670, 670 ರೂಪಾಯಿ. ಹಾಗೆ ಈ ಎರಡು ಸ್ಯಾರಿಯಲ್ಲೂ ಯಾವುದು ಸ್ಯಾರಿ ರೇಟ್ ಜಾಸ್ತಿ, ಯಾವ್ದು ಸ್ಯಾರಿ ರೇಟ್ ಕಮ್ಮಿ ಅಂತ ಹೇಳ್ಬೇಕು. ಯಾವ ಕಡೆ ಇರೋದು ರೇಟ್ ಜಾಸ್ತಿ, ಯಾವ ಕಡೆ ಇರೋದು ರೇಟ್ ಕಮ್ಮಿ. ಸೊ ಬ್ಯಾಂಗಲ್ ಹಾಕಿರೋದು ಏನ್ ರೇಟು, ವಾಚ್ ಹಾಕಿರೋದು ಏನ್ ರೇಟ್ ಅಂತ ಹೇಳಿ. ವಿ ಪರ್ಚೇಸ್ ಲಾಟ್ಸ್ ಆಫ್ ಸ್ಯಾರಿ ಫ್ರಮ್ ಯುವರಾಜ್, ಗ್ರೇಟ್ ಫ್ಯಾನ್ಸ್ ಆಫ್. ಥ್ಯಾಂಕ್ ಯು ಸೋ ಮಚ್. ಹಾಯ್ 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 ಹಾಯ್. ಏನಿಲ್ಲ ಮೇಡಮ್, ಆನ್ಲೈನ್ ಬುಕ್ಕಿಂಗ್ ಏನಿಲ್ಲ. ವಿಡಿಯೋ ಮೇಲೆ ನಂಬರ್ ಇರುತ್ತೆ, ಅದಕ್ಕೆ ಮೆಸೇಜ್ ಮಾಡಬೇಕು, ಬುಕ್ಕಿಂಗ್ ಮಾಡ್ಬೇಕು ಅಷ್ಟೇ, ಬೇರೆ ಏನು ಇಲ್ಲ. ಏನೇನ್ ರೇಟ್ ಇದೆ, ಈಗ ನನ್ನ ಕೈಯಲ್ಲಿರೋದು 2 ರೇಟ್ ಇದೆ. ಸೊ ಆಲ್ರೆಡಿ ಒಂದು ರೇಟ್ ಕಾಸ್ಟ್ಲಿ ರೇಟ್ ಇದೆ, ಅಪ್ಡೇಟ್ ಮಾಡಿದ್ದೀನಿ, ಅದನ್ನು ಕೂಡ ನಮ್ಮಲ್ಲಿ ಸ್ಟಾಕ್ ಇದೆ. ಸೊ ಈಗ 3 ರೇಟಲ್ಲಿ ಸಿಗುತ್ತೆ. ಬ್ಯಾಂಗಲ್ ಇರೋದು ಜಾಸ್ತಿ, ವಾಚ್ ಇರೋದು ಕಡಿಮೆನಾ, ರೈಟ್ ಸೈಡ್ ಜಾಸ್ತಿ, ಲೆಫ್ಟ್ ಸೈಡ್ ಕಮ್ಮಿ. ಓಕೆನಾ? ಸೊ ಓಕೆ, ನೋಡ್ತಾ ಇರಿ, ಹೇಳಿ ಯಾವ್ದು ಕಮ್ಮಿ ಯಾವ್ದು ಜಾಸ್ತಿ ಅಂತ. ಸೊ ಈ ಸ್ಯಾರಿ ಬಂದು ಆಲ್ರೆಡಿ ನಾನು ಇದರಲ್ಲಿ ಇನ್ನೂ ರೇಟ್ ಜಾಸ್ತಿ, ಇದು 890 ಯಲ್ಲೂ ಇದೆ. ಇದು 599, 599 ರೂಪಾಯಿ ಆಗುತ್ತೆ. ಸರಿ, 499, ಇದು 499 ರೂಪಾಯಿ ಆಗುತ್ತೆ. ಸೊ ಹಾಗೆ ಇದು 399 ರೂಪಾಯಿ. 399. ಮ್ಯಾಮ್, ಡ್ಯಾಮೇಜ್ ಸ್ಯಾರಿ ಬಂದ್ರೆ ಅಂಗಡಿಗೆ ಬರ್ಬೇಕು, ಎಕ್ಸ್ಚೇಂಜ್ ಮಾಡ್ಕೋಬೇಕು ಅಷ್ಟೇ. ಎಸ್. ಸೊ ಬ್ಯಾಂಗಲ್ ಹತ್ರ ಇದ್ದ ಸ್ಯಾರಿ ಬಂದು 499, 499 ರೂಪಾಯಿ. ಈ ಕಡೆ ಇರೋ ಸ್ಯಾರಿ 399, 399 ರೂಪಾಯಿ. ಸೊ ಈ ಒಂದು ಎಕ್ಸಾಂಪಲ್ ಯಾಕೆ ಹೇಳ್ತೀನಿ ಅಂತಂದ್ರೆ ಇದರಲ್ಲಿ 890 ರೂಪಾಯಿದು ಸ್ಯಾರಿ ಇದೆ. ಸೊ ನೀವು ಯಾವ ರೇಟ್ ಅಲ್ಲಿ ಬೈ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್. ಓಕೆನಾ? ಸೊ ಎಲ್ರ ಕೈಯಲ್ಲೂ 800 ರೂಪಾಯಿ ಬೈ ಮಾಡಕ್ಕಾಗಲ್ಲ, ಎಲ್ರ ಕೈಯಲ್ಲೂ 500 ರೂಪಾಯಿ ಬೈ ಮಾಡಕ್ಕಾಗಲ್ಲ. ಸೊ ಎಲ್ರ ಕೈಯಲ್ಲೂ ಈ ರೇಂಜ್ ಅಲ್ಲಿ ಸಿಗುವಂತ ಸ್ಯಾರಿನ ಎಲ್ರು ಬೈ ಮಾಡೋ ಅವಶ್ಯಕತೆ. ಸೊ ಎಲ್ಲರ ಕೈಗೂ ರೀಚ್ ಆಗೋ ಒಂದು ಸ್ಯಾರಿ ಆಗಿರುತ್ತೆ. ಇದೇ ನಮ್ಮ ಉದ್ದೇಶ. ಸೊ ಎಲ್ಲಾ ತರ ಪ್ರೈಸ್ ಅನ್ನು ನಮ್ಮ ಶಾಪ್ ಅಲ್ಲಿ ಇರುತ್ತೆ. ನೀವು ಯಾವ್ದು ತಗೊಳ್ತೀರಾ, ಕಾಸ್ಟ್ಲಿ ಬೇಕಂದ್ರೆ ಕಾಸ್ಟ್ಲಿದು, ಕಡಿಮೆ ಬೇಕಂದ್ರೆ ಕಡಿಮೆ. ಸೊ ನಿಮಗೆ ಬಿಟ್ಟಿದ್ದು, ನೀವು ಇದೇ ತಗೋಬೇಕು ಅಂತ ನಾವು ಫೋರ್ಸ್ ಮಾಡಲ್ಲ. ಸೊ ಇದೇ ತಗೋಬೇಕು ಅಂತಾನು ಫೋರ್ಸ್ ಮಾಡಲ್ಲ ಅಲ್ವಾ? ಸೊ ಯಾವ್ದು ಬೇಕಾದ್ರೂ ಬೈ ಮಾಡ್ಕೊಳ್ಳಿ, ಸಕ್ಕದಾಗಿದೆ. ಒಂದ್ಸಲ ಆದ್ರೂ ನಮ್ಮ ಫಾಲೋವರ್ಸ್ಗೆ ಆಫರ್ ಕೊಡಿ ಮ್ಯಾಮ್. ಎಷ್ಟು ಆಫರ್ ಕೊಡ್ತೀನಿ, ಎಷ್ಟು ಆಫರ್ ಕೊಡ್ತೀನಿ ಅಂದ್ರೆ ಲೆಕ್ಕನೇ ಇಲ್ಲ, ಅಷ್ಟು ಆಫರ್ ಕೊಡ್ತೀನಿ. ಏನಂತ ಆಲ್ರೆಡಿ ಅಪ್ಲೋಡ್ ಆಗಿದೆ ನೋಡಿ. ಸೊ ಇದು ಬಂದು 399, 399 ರೂಪಾಯಿ. ಇದ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಿಪ್ಪ ಮ್ಯಾಮ್. ಬುಕ್ಕಿಂಗ್ ನಂಬರ್ ವಿಡಿಯೋ ಮೇಲೆ ಇದೆ ನೋಡಿ ಮ್ಯಾಮ್, ವಿಡಿಯೋ ಮೇಲೆ ಬುಕ್ಕಿಂಗ್ ನಂಬರ್ ಇದೆ. ಸೊ ಯಾಕೆ ಇದನ್ನ ಇಷ್ಟೊಂದು ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ರೀಸೆಂಟ್ ಆಗಿ ನ್ಯೂಸ್ ಚಾನೆಲ್ ಅಲ್ಲಿ ನಮ್ಮ ಒಂದು ಶಾಪ್ ಬಗ್ಗೆ ಒಂದು ವಿಡಿಯೋನ ಹಾಕಿದ್ರು ಒಬ್ರು ಲೇಡಿ. ಸೊ ಏನ್ ಉದ್ದೇಶ ಅದೆಲ್ಲ ನಮಗೆ ಅವಶ್ಯಕತೆ ಇಲ್ಲ. ಸೊ ಅದರಿಂದ ನಮಗೂ ಕೂಡ ತುಂಬಾ ಪ್ರಾಬ್ಲಮ್ ಆಯ್ತು, ತುಂಬಾ ಅಂದ್ರೆ ತುಂಬಾ ಪ್ರಾಬ್ಲಮ್. ಸೊ ಇದರಲ್ಲಿ ಬಂದು ಏನ್ ಹೇಳೋದು, ಒಂದು ರೀತಿ ನೆಗೆಟಿವ್ ರಿವ್ಯೂ, ನಮ್ಮ ಯುವರಾಜ್ ಸಿಲ್ಕೋಸ್ ಬಗ್ಗೆ ನೆಗೆಟಿವ್ ರಿವ್ಯೂನ ತುಂಬಾನೇ ಸ್ಪ್ರೆಡ್ ಮಾಡಿದ್ರು. ಆ ವಿಡಿಯೋ ತುಂಬಾನೇ ಎಕ್ಸ್ಟ್ರೀಮ್ಲಿ ಸ್ಪ್ರೆಡ್ ಆಗಿರುವಂತ ಒಂದು ವಿಡಿಯೋ. ಬಟ್ ಏನ್ ಪರ್ಪಸ್ಗೆ ಹಾಕಿದಾರೋ ಅದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ಉದ್ದೇಶ, ಸೊ ಒಂದು ಒಳ್ಳೆ ಉದ್ದೇಶವಾಗಿರೋದ್ರಿಂದ ನಾ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ಸೊ ಕಸ್ಟಮರ್ಗೆ ಒಂದಲ್ಲ ಒಂದು ದಿನ ಅರ್ಥ ಆಗೇ ಆಗುತ್ತೆ. ಸೊ ಎಲ್ಲಾ ಕಡೆ ಅಂಗಡಿಲೂ ಆ ಒಂದು ಸ್ಯಾರಿ ಎಲ್ಲೇ ಬೈ ಮಾಡಿದ್ರು ಅದು ನೀರ್ಗೆ ಹಚ್ಚಿದ್ರೆ ಬಣ್ಣ ಹೋಗುತ್ತೆ.
ಸೊ ಆ ಒಂದು ವಿಡಿಯೋದಲ್ಲೂ ಕೂಡ ನಾನು ಅಬ್ಸರ್ವ್ ಮಾಡಿದಂತ ಕಮೆಂಟ್ಸ್, ಸೊ ನೆಗೆಟಿವ್ ಕಮೆಂಟ್ಸ್, ನಿಮಗೆ ಗೊತ್ತಿಲ್ವಾ ನೀರ್ಗೆ ಹಾಕ್ಬಾರ್ದು ಅನ್ನೋದನ್ನೇ ತುಂಬಾ ಜನ ಕೇಳಿದ್ರು. ಸೊ ಅದರಲ್ಲೇ ಅರ್ಥ ಆಗ್ಬಿಡುತ್ತೆ ಎಲ್ರಿಗೂ ಎಲ್ಲಾ ಜನಕ್ಕೂ ಗೊತ್ತು ಆ ಒಂದು ಸ್ಯಾರಿ ನೀರ್ಗೆ ಹಾಕಿದ್ರೆ ಬಣ್ಣ ಹೋಗುತ್ತೆ. ಸೊ ಎಲ್ಲಾ ತರ ರೇಟ್ ಅಲ್ಲೂ ಕೂಡ ಎಲ್ಲಾ ತರ ಪ್ರಾಡಕ್ಟ್ ಕೂಡ ನಮ್ಮಲ್ಲೂ ಸಿಗುತ್ತೆ. ಸೊ ಕಾಸ್ಟ್ಲಿದು ಇಟ್ಟಿರ್ತೀನಿ, ಕಡಿಮೆದು ಇಟ್ಟಿರ್ತೀನಿ. ಸೊ ಕಡಿಮೆದನ್ನ ಯಾಕೆ ನಾನು ಬಂದು ಅಪ್ರೋಚ್ ಅಂದ್ರೆ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂದ್ರೆ, ಸೊ ನಾನು ಕೂಡ ಒಂದು ವಿಲೇಜ್ ಅಲ್ಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರೋದ್ರಿಂದ ಸೊ ನಮಗೆ ಕೈಗೆ ಎಟುಗೋ ಪ್ರೈಸ್ ಅಲ್ಲಿ ನಾವು ಅದನ್ನ ಕೊಟ್ರೆ ಎಲ್ಲರೂ ಖುಷಿಯಿಂದ ಬೈ ಮಾಡ್ತಾರೆ ಅನ್ನೋ ಒಂದೇ ಉದ್ದೇಶ. ಸೊ ಎರಡು ಇರುತ್ತೆ, ಎರಡು ರೇಟ್ ಅಲ್ಲೂ ಸಿಗುತ್ತೆ, ಎಲ್ಲಾ ತರ ಪ್ರೈಸ್ ಅಲ್ಲೂ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಒಳ್ಳೆತನಕ್ಕೆ ಒತ್ತಡಗಳು ಜಾಸ್ತಿ ಇದ್ರು ಸೊ ಒಳ್ಳೆತನನೇ ಯಾವತ್ತಿಗೂ ಗೆಲ್ಲೋದು. ಸೊ ಗೆಲ್ತೀವಿ. ಈ ಒಂದು ನೆಗೆಟಿವ್ ಅನ್ನೋ ರಿವ್ಯೂನ ಸೊ ಒಂದು ಸೈಡ್ಗೆ ತಳ್ಳಿಕ್ಕೆ ಸ್ವಲ್ಪ ದಿನನೇ ಸಾಕು. 100% ಅದನ್ನ ಆ ಒಂದು ನೆಗೆಟಿವ್ ರಿವ್ಯೂ ಬಗ್ಗೆ 100% ಅದ್ರ ಬಗ್ಗೆ ಕೊಡ್ತೀನಿ. ನಾನು ನೋಡಿದ್ದೆ, ಕಮೆಂಟ್ಸ್ ಕೂಡ ಮಾಡಿದ್ದೆ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಮ್ಮ ಫಾಲೋವರ್ಸ್ ಬಂದು ಸೊ ತುಂಬಾ ಇಲ್ಲ ಫೇಕ್ ಆಗಿ ಮಾಡಿದ್ರು, ಅವಶ್ಯಕತೆ ಇಲ್ಲ ಅಲ್ವಾ. ಸೊ ನಾನು ಒಂದು ಏನ್ ಹೇಳೋದು, ನಂಗೂ ಮಕ್ಕಳು ಮರಿ ಮನೆ ಎಲ್ಲ ಇದ್ರು ಕೂಡ ಇದಕ್ಕೆ ಅಂತಾನೆ ಟೈಮ್ ಕೊಟ್ಟು ಸೊ ನಿಮಗೆ ಅಂತ ಒಂದು ವಿಡಿಯೋ ಮಾಡಿ, ನಿಮಗೆ ಅಂತ ಒಂದು ಪರ್ಚೇಸಿಂಗ್ ಆಗಿರ್ಬೋದು, ಅಷ್ಟು ಕ್ವಾಂಟಿಟಿ ಆಗಿರ್ಬೋದು, ಒಂದು ಪ್ರಾಬ್ಲಮ್ ಬಂದಾಗ ಫೇಸ್ ಮಾಡೋದೇ ಆಗಿರ್ಬೋದು, ಸೊ ಎಲ್ಲಾ ತರ ಪ್ರಯತ್ನ ಎಫೆಕ್ಟ್ ಹಾಕಿ ಸೊ ಒಂದು ಚಿಕ್ಕ ಒಂದು ವಿಡಿಯೋ, ಏನು ಇಲ್ಲದೆ ಇರೋ ವಿಡಿಯೋನ ಇಷ್ಟೊಂದು ಸ್ಪ್ರೆಡ್ ಮಾಡಿ ಸೊ ಒಬ್ಬೊಬ್ಬರು ಬಾಯಲ್ಲೂ ಬರೋ ತರ, ಬಟ್ ಒಂಥರ ಹಾರ್ಟ್ ಆಗುತ್ತೆ. ಒಂದು ಏನ್ ಹೇಳುದು, ಪರವಾಗಿಲ್ಲ ಬಿಡಿ ಅಂತ ನಾನು ಬಾಯಲ್ಲಿ ಹೇಳಿದ್ರು ಮನ್ಸಲ್ಲಿ ತುಂಬಾ ನೋವಾಗುತ್ತೆ. ಸೊ ನಾನು ಒಂದು ಹೆಣ್ಣಾಗಿ ಒಂದು ಏನೋ ಒಂದು ಪ್ರಯತ್ನ ನಾವು ಮಾಡ್ತಾ ಇರ್ಬೇಕಾದ್ರೆ ಮ್ಯಾಮ್ ಈಗ ಅವ್ರು ಬಂದು ಅದನ್ನ ಹೇಳಿ ಆ ಪ್ರಾಬ್ಲಮ್ನ ನಮ್ಮಲ್ಲಿ ಸರಿ ಮಾಡ್ಕೋಬಹುದಾಗಿತ್ತು. ಸೊ ಈ ತರ ಎಷ್ಟೋ ಪ್ರಾಬ್ಲಮ್ ಬಂದಾಗ ನಮ್ಮ ಹತ್ರ ಡೈರೆಕ್ಟ್ 1 to 1 ಮಾತಾಡಿ ಸಾಲ್ವ್ ಮಾಡ್ಕೊಂಡಿರೋದುಂಟು. ಬಟ್ ಯಾಕೆ ಆ ಲೇಡಿ ಮಾಡಿದ್ರು ಅನ್ನೋದು ಇನ್ನೂ ನನ್ಗೊಂಥರ ಕ್ವಶನ್ ಮಾರ್ಕೇನೆ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾರೆ, ತಿರ್ಗಾ ನಾವು ತಗೊಂಡ್ವಿ ಅಂತ ಹೇಳ್ತಾ ಇದಾರೆ. ಅದನ್ನ ಹಾಕ್ಬಾರ್ದನ್ನ ತಿರ್ಗಾ ನೀರ್ಗೆ ಹಾಕಿದೀನಿ ಅಂತ ಅವ್ರಿಗೆ ಹೇಳ್ತಾರೆ. ಸೊ ಅವ್ರು ಹೇಳ್ತಾರೆ ಈ ರೇಟ್ ಸ್ಯಾರಿ ಅಂತಾನು ಹೇಳ್ತಾರೆ. ಸೊ ಎಲ್ಲಾನು ಕೂಡ ನೀವು ತುಂಬಾ ಪರ್ಚೇಸ್ ಮಾಡಿದೀವಿ. ಸೊ ನಾನ್ ನೋಡಿ ಮ್ಯಾಮ್, ನಾನು ಯಾವ್ದನ್ನು ಈಗ ನೋ ಸ್ಟಾಕ್ ಅಂತ ಯಾಕೆ ಹೇಳ್ತಾರೆ, ಆ ಪದಾರ್ಥ ಪ್ಲೀಸ್ ನಾನು ಮಾಡ್ತೀನಿ. ಸೊ ಆ ಪದಾರ್ಥನ ಇಲ್ಲ ಆ ಖಾಲಿ ಆಗಿದ್ರೆ ಮಾತ್ರ ಕೆಳಗಡೆ ಇರ್ತೀಯಾ? ಇಲ್ಲ ಹೋಗ್ಬೋದು. ಸೊ ಹಾಗೆ ಏನಂತ ಹೇಳಿದ್ರೆ ಸೊ ಒಂಥರ ಬೇಜಾರಾಯ್ತು. ಸೊ ನನಗೂ ಒಂಥರ ಮನ್ಸಲ್ಲಿ ಆ ಲೇಡಿನ ಏನ್ ಹೇಳಿದ್, ಆ ಲೇಡಿ ಮೈಸೂರವ್ರು ಆಗಿದ್ದು, ಆ ಲೇಡಿನ ಮೀಟ್ ಮಾಡೋ ಒಂಥರ ಸಂದರ್ಭ ಸಿಗ್ಬೋದು, ಆ ಲೇಡಿ ಹತ್ರ ಕೇಳ್ಬೋದು ಅನ್ನೋದು ಕೂಡ ಮೈಂಡಲ್ಲಿ ತುಂಬಾ ಇತ್ತು. ಏನೋ ಒಂಥರ ಏನ್ ಹೇಳೋದು, ನೆಗೆಟಿವ್ ಆಗಿ ಅದನ್ನ ಸ್ಪ್ರೆಡ್ ಮಾಡೋ ತರ. ಯಾಕಂದ್ರೆ ಎಷ್ಟೋ ಅಂಗಡಿಗಳು, ನನ್ಗೊಂದೇ ಒಂದು ಪ್ರಶ್ನೆ, ಎಷ್ಟೋ ಅಂಗಡಿಗಳು, ದೊಡ್ಡ ಅಂಗಡಿ ಆಗಿರ್ಬೋದು, ಚಿಕ್ಕ ಅಂಗಡಿ ಆಗಿರ್ಬೋದು, ಸೊ ಅವ್ರಿಗೆ ಬರೋ ಪ್ರಾಡಕ್ಟೇ ಅಲ್ವಾ ನನಗೂ ಬಂದಿರುತ್ತೆ. ಸೊ ಅದನ್ನ ಅಲ್ಲಿ ತಗೊಂಡಿರೋದು ಕೂಡ ನೀರ್ಗೆ ಹಾಕಿದ್ರೆ ಕಲರ್ ಹೋಗುತ್ತೆ ಅಲ್ವಾ. ಸೊ ಹಂಗಿರೋರು ಬೇರೆ ಅಂಗಡಿ ಬಗ್ಗೆ ಸ್ಪ್ರೆಡ್ ಮಾಡದೆ ಬರೀ ಯುವರಾ ಸಿಲ್ಕ್ ಹೌಸ್ ನ I25 ಮಾಡಿ ಸ್ಪ್ರೆಡ್ ಮಾಡಿದ್ರಲ್ಲ. ಸೊ ಓಕೆ, ನಾನು ಆ ಲೇಡಿ ಸಿಕ್ಕಿದಾಗ ಅಲ್ಲಿಂದ ಸ್ಯಾರಿ ತಂದಿದ್ರೆ ನೀರ್ಗೆ ಅಜ್ಜಿ ಅಂತ ನಾನು ಕೂಡ ವಿಡಿಯೋ ಮಾಡ್ಬೋದಲ್ವಾ. ಸೊ ನಾನು ವೈರಲ್ ಮಾಡ್ಬೋದು, ಸ್ಪ್ರೆಡ್ ಮಾಡ್ಬೋದಲ್ವಾ. ಸೊ ಅದರಿಂದ ನನಗೂ ಒಂದು ಬೇಜಾರಾಯ್ತು. ಇವಾಗ ನೋಡಿ, ಈಗ ನಾನು ಹೇಳ್ತಾ ಇದ್ದೀನಿ, ಈ ಸ್ಯಾರಿ ಸಿಂಪಲ್ ಸ್ಯಾರಿನೇ, ಈ ಸ್ಯಾರಿ ಸಿಂಪಲ್ ಸ್ಯಾರಿ ನಾನು ಬಂದು 670 ಅಂತ ಹೇಳ್ತೀನಿ ಅಂದ್ರೆ, ಸೊ ಬೈ ಮಾಡೋರ್ಗೆ 670 ಅಮೌಂಟ್ ದೊಡ್ಡದಿಲ್ಲ ಅನ್ನೋರ್ಗೆ 100% ಯೋಚನೆ ಮಾಡದೆ ಬೈ ಮಾಡ್ತಾರೆ. ಹಾಗೆ ಇದೇನಪ್ಪ ಸಿಂಪಲ್ ಆಗೈತೆ, ಇದಕ್ಕೆ ಯಾಕೆ 670 ರೂಪಾಯಿ ಅಂತ ಯೋಚನೆ ಮಾಡೋರ್ಗೆ ಗ್ಯಾರಂಟಿ ಇದು ಅಮೌಂಟ್ ಜಾಸ್ತಿ ಅನ್ಸುತ್ತೆ. ಸೊ ನಾನು ಕೂಡ ವ್ಯಾಪಾರ ಮಾಡಬೇಕು, ನಮ್ಮಿಲ್ಲಿರೋ ಹುಡುಗರಿಗೂ ಒಂದು ಸ್ಯಾಲರಿನ ಇಷ್ಟು ಜನನ ನಾನು ಮೇಂಟೈನ್ ಮಾಡಬೇಕು ಅಂದ್ರೆ ರೇಟ್ ಕಡಿಮೆದು ಇಡಬೇಕಾಗತ್ತೆ, ರೇಟ್ ಜಾಸ್ತಿದು ಇಡಬೇಕಾಗತ್ತೆ. ಅದರಲ್ಲಿ ನಿಮಗೆ ಯಾವ್ದು ಬೇಕು ಅನ್ನೋದನ್ನ ನೀವು ಬೈ ಮಾಡಬೇಕಾಗತ್ತೆ. ಸೊ 1000 ರೂಪಾಯಿದು ಇದೆ, 2000 ರೂಪಾಯಿದು ಇದೆ, 5000 ರೂಪಾಯಿದು ಇದೆ. ಸೊ ಏನಂದ್ರೆ ಒಂದು ಹೆಣ್ಣು ಮಗು ಆಗಿ ಇನ್ನೊಂದು ಹೆಣ್ಣು ಮಗು ಮಾಡ್ತಾ ಇರೋದನ್ನ, ಸೊ ಒಂದು ನೆಗೆಟಿವ್ ರಿವ್ಯೂನ ಕ್ರಿಯೇಟ್ ಮಾಡ್ಲಿಕ್ಕೆ ಹೇಗ್ ಮನ್ಸು ಬರುತ್ತೆ. ಸೊ ನಾನು ಕೂಡ ಚಿಕ್ಕದಾಗಿ ಮನೇಲಿ ಮಾಡೋ ಬಿಸ್ನೆಸ್ ವುಮನ್ಗಳು ಎಷ್ಟು ಜನ ಮಾಡ್ತಾರೆ.
ಸೊ ಸುಮಾರು ಜನಕ್ಕೆ ನಾನು ಅವರಿಗೆ ರೋಲ್ ಮಾಡೆಲ್ ಆಗಿ ಕೂಡ ಇದ್ದಿದ್ದೀನಿ, ತುಂಬಾ ಜನಕ್ಕೆ ನಾನು ರೋಲ್ ಮಾಡೆಲ್ ಆಗಿ ಇದ್ದಿದ್ದೀನಿ. ಬಟ್ ಈ ತರ ಒಂದು ಏನ್ ಹೇಳೋದು, ಇಷ್ಟೊಂದು ಒಂದು ಸ್ಟ್ರಗಲ್ ಅಲ್ಲಿ ಒಂದು ಸ್ಟೇಜ್ ಕ್ರಾಸ್ ಮಾಡಿ ನಾವು ಬಂದಿರೋರಿಗೆ ಈ ಒಂದು ಹೆಸರು ಸಡನ್ಲಿ ಹಿಂಗೆ ಒಂದು ಕ್ರ್ಯಾಕ್ ಮಾಡೋದು ಅನ್ನೋದು ಒಂಥರ ಮನ್ಸಿಗೆ ಬೇಜಾರಾಗುತ್ತೆ. ಬಟ್ ಏನೋ ಒಂದು ಈ ರೀಸನ್ ಇರುತ್ತೆ, ಸರಿ ಆಯ್ತು ಅನ್ನೋದನ್ನ ನಾನು ಬಿಟ್ಟು, ಬಟ್ ಇದನ್ನು ಒಂದು ಮನ್ಸಿಗೆ ನೋವಾಯ್ತು. ಅದನ್ನ ನಾನು ಆ ಒಂದು ಸೆಕೆಂಡ್ ನನಗೆ ಆಲ್ಮೋಸ್ಟ್ ಆ ವಿಡಿಯೋ ಹಾಕಿದ್ದಾರೆ ಅಂತ ಗೊತ್ತಾಗಿದ್ದು ನನಗೆ ಒಂದು 12 o'clock ಎಲ್ಲ ವಿಡಿಯೋ ಹಾಕಿದ್ದಾರೆ ಅಂತ ಗೊತ್ತಾಯ್ತು. ನಾವು ಒಂದು ವೇಳೆ ಆ 12 o'clock ಒಂದು ಲೈವ್ಗೆ ಬಂದು ಈ ತರ ಹಿಂಗ್ ಮಾಡಿದ್ದಾರೆ, ಹಿಂಗಾಗಿದೆ ಅಂತ ಸೀರಿಯಸ್ಲಿ ನಾನು ಅದನ್ನ ವಿಡಿಯೋನ ನಮ್ಮ ಒಂದು ಪೇಜ್ ಅಲ್ಲಿ ಒಂದು ಲೈವ್ ಬಂದಿದ್ರೆ, ಸೊ ಅವರ ಒಂದು ಪೇಜ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಎಷ್ಟು ಅಪ್ಲೋಡ್ ಆಗ್ತಿತ್ತು ಅಂದ್ರೆ ಲೆಕ್ಕನೇ ಇಲ್ಲ. ಯಾಕಂದ್ರೆ ಅಷ್ಟು ಜನ ಫಾಲೋವರ್ಸ್, ಸೊ ಅಷ್ಟು ಜನ ಫಾಲೋವರ್ಸ್ ಇರುವಾಗ, ಸೊ ನಾನು ಇದರಿಂದ ಹಣ ಸಂಪಾದನೆ ಮಾಡಿದ್ದೀನೋ ಇಲ್ವಾ, ಜನನ ತುಂಬಾ ಸಂಪಾದನೆ ಮಾಡಿದ್ದೀನಿ. ಸೊ ಎಲ್ಲೇ ಹೋದ್ರು ನನ್ನ ಖುಷಿಯಾಗಿ ಮಾತಾಡೋ ಒಂದು ಜನನ ಸಂಪಾದನೆ ಮಾಡಿರ್ಬೇಕಾರೆ, ಸೊ ಈ ವಿಷಯದಲ್ಲಿ ನಾವು ಒಂದು ಪರ್ಸನ್ ಒಂದು ಹೆಜ್ಜೆ ಮುಂದೆ ಇಟ್ಟಿದ್ರೆ 100% ಅವ್ರ ಆ ಒಂದು ಪೇಜ್ ಅಲ್ಲಿ ನೆಗೆಟಿವ್ ಕಮೆಂಟ್ಸ್ ಆಗ್ತಾ ಇತ್ತು. ಸೊ ನನಗೆ ಅವಶ್ಯಕತೆ ಇಲ್ಲ, ನನ್ನನ್ನು ನಾನು ಇನ್ನೊಂದು ಕಡೆ ಪ್ರೂವ್ ಮಾಡಬೇಕು ಅನ್ನೋದಿಲ್ಲ. ನಾನು ಏನು ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಅದನ್ನ ಸ್ಪ್ರೆಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಬಟ್ ಇದ್ರೂ ಏನ್ ಹೇಳೋದು, ಒಂದು ಏನೇ ಆಗಿರ್ಲಿ, ಒಂದು ಒಳ್ಳೆ ಕೆಲಸ, ಒಂದು ಒಳ್ಳೆತನ, ಒಳ್ಳೆ ಇದು. ಸೊ ಹಾಗೆ ಒಂದು ಲೇಡಿ ರಿವ್ಯೂ ಒಂದು ವಿಡಿಯೋ ಹಾಕಿದ್ರು. ಪಾಪ ಅವ್ರು ನಮ್ಮ ಅಂಗಡಿ ತಗೊಂಡು ಹೋಗಿರೋ ಒಬ್ರು ಲೇಡಿ, ಅವ್ರೇನು ಮೈಸೂರು ಗೊಂಬೆ ಅನ್ನೋ ಒಂದು ಪೇಜ್ ಅಲ್ಲಿ ಒಂದು ವಿಡಿಯೋ ಹಾಕಿದ್ದಾರೆ. ನನಗೆ ಅವ್ರು ತಗೊಂಡೋಗಿ, ಅದು ನಮ್ಮ ಅಂಗಡಿ ಸ್ಯಾರಿನೇ, ಅದನ್ನ ನೀರ್ಗೆ ಅಜ್ಜಿ ವಿಡಿಯೋ ಎಲ್ಲ ಮಾಡಿ ಹಾಕಿದ್ದಾರೆ. ಅದನ್ನ ನೋಡಿದಾಗ ನನಗೆ ಎಷ್ಟು ಖುಷಿ ಅನ್ಸುತ್ತೆ. ಅದ್ರ ಜೊತೆಗೆ ಒಂದು ವಿಡಿಯೋನ ಹೇಳಿದ್ದಾರೆ. ಇವರು ಬಂದು ಇದು ಮಾತ್ರ ಅಲ್ಲ, ನಮ್ಮ ಸಂತೃಪ್ತಿ ಅನ್ನೋ ಒಂದು ಹೆಸರಲ್ಲಿ ಒಂದು ಶನಿವಾರ ಭಾನುವಾರ ಒಂದು 2,000-3,000 ಜನಕ್ಕೆ ಊಟ ಹಂಚೋ ಕಾರ್ಯಕ್ರಮನ ಹಾಕೊಂಡಿದ್ದಾರೆ ಅವರೆಲ್ಲ. ಸೊ ಅವರೆಲ್ಲ ಹಿಂಗೆಲ್ಲ ಇದ್ರೆ ಆತರ ಮಾಡೋ ಕೆಲಸ ಮಾಡಲ್ಲ ಅನ್ನೋದನ್ನ ಅವ್ರು ಐಡೆಂಟಿಫೈ ಮಾಡಿದ್ರು. ಸೊ ನಾನು ಅವ್ರಿಗೆ ಹೇಳೋದು, ಈ ತರ ಕೆಲಸಗಳು ನಿಮ್ಗೆ ಕಣ್ಣಿಗೆ ಕಾಣಿಸೋದೇ ಇಲ್ವಾ? ಆ ಒಳ್ಳೆತನ ಅನ್ನೋದು ಯಾರಿಗೂ ಕಣ್ಣು ಕಾಣಿಸೋದೇ ಇಲ್ಲ. ಯಾವುದು ಕೆಟ್ಟದ್ದು ಅನ್ಸುತ್ತೋ ಅದು ಬೇಗ ವೈರಲ್ ಆಗ್ಬಿಡುತ್ತೆ. ಸೊ ಅದು ಬೇಗ ಜನಗಳಿಗೆ ರೀಚ್ ಆಗುತ್ತೆ. ಒಳ್ಳೇದು ತುಂಬಾ ಲೇಟ್ ಆಗಿ ರೀಚ್ ಆಗುತ್ತೆ. ಸೊ ಅದು ಎಕ್ಸಾಂಪಲ್ ಹೇಳಿದೆ. ಬಟ್ ಒಳ್ಳೇದನ್ನ ಕೆಟ್ಟದನ್ನ, ಬಟ್ ಚಿಕ್ಕ ವಿಷಯನ ಸ್ಪ್ರೆಡ್ ಮಾಡಿದ್ರು. ಈಗ ಕೂಡ ತುಂಬಾ ಜನ ಸೊ ಒಂದು ರೀತಿ ನೆಗೆಟಿವ್ ರಿವ್ಯೂನ ಕೊಟ್ಟಿರೋದ್ರಿಂದ ನಾನು ಕೂಡ ಸಫರ್ ಆಗ್ತಾ ಇದ್ದೀನಿ. ಅದು ನಿಜ, ಅವ್ರು ಮಾಡಿರೋದು ಒಂದು ಕೆಲಸದಿಂದ ಎಷ್ಟು ಸಫರ್ ಆಗ್ತಾ ಇದ್ದೀನಿ ಅಂದ್ರೆ ತುಂಬಾ ಸಫರ್ ಆಗ್ತಾ ಇದ್ದೀನಿ. ಸೊ ಆ ಲೇಡಿದು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಖಂಡಿತವಾಗ್ಲೂ ಸಿಕ್ಕಿದ್ರೆ ನನಗೆ ಕಳಿಸಿ. ಸೊ ಅವರು ಮೈಸೂರವರಾಗಿ ಮೈಸೂರು ಜನರಿಗೆ ಮೋಸ ಮಾಡಿದ್ದಾರೆ ಅನ್ನೋದನ್ನ ಒಂದು ಹೇಳಿದ್ರು. ಸೊ ಆ ಒಂದು ಲೇಡಿನ ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಗೆಲ್ಲ ಯಾರಾದ್ರೂ ಪರಿಚಯ ಇದ್ರೆ ಅವ್ರ ಅಡ್ರೆಸ್ ಫೋನ್ ನಂಬರ್ ಕೊಡಿ ಮ್ಯಾಮ್. ಸೊ ನಾವು ಅವ್ರ ಮುಂದೆನೆ ಕುತ್ಕೊಂಡು ಅವ್ರ ಹತ್ರ ನಾನು ಮಾತಾಡ್ಬೇಕು. ಸೊ ಯಾಕೆ ಈ ತರ ಮಾಡಿದ್ರಿ, ಯಾಕೆ ಹಿಂಗೆ, ಯಾಕಂದ್ರೆ ತುಂಬಾ ನನಗೂ ಮಾನಸಿಕವಾಗಿ ತುಂಬಾನೇ ನೋವಾಯ್ತು. ಬಟ್ ಆ ಒಂದು ನೋವನ್ನ ಸೈಡ್ ಅಲ್ಲಿ ಇಟ್ಟು ನನ್ನ ಒಂದು ಕೆಲಸದಲ್ಲಿ ನಾನು 100% ಕೊಡ್ತಾ ಇದ್ದೀನಿ. ಬಟ್ ಇದನ್ನು ಕೇಳಬೇಕು ಅಂತ ಆಸೆ ಅಷ್ಟೇ. ಸೊ ಖಂಡಿತವಾಗ್ಲೂ ನೀವೆಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ಆ ಒಂದು ಪೇಜಲ್ಲಿ ನೆಗೆಟಿವ್ ಕಮೆಂಟ್ಸ್ ಕೂಡ ತುಂಬಾ ಹಾಕಿದ್ದೀರಾ. ಸೊ ತುಂಬಾ ಜನ ನಮ್ಮಲ್ಲಿ ಬೈ ಮಾಡಿದವರು ಕೂಡ ಯಾಕೆ ಅವರು ನೆಗೆಟಿವ್ ಕಮೆಂಟ್ಸ್ ಅಂದ್ರೆ ನಮಗೆ ಆಪೋಸಿಟ್ ಆಗಿ ಕೂಡ ಕಮೆಂಟ್ಸ್ ಹಾಕಿದ್ದಾರೆ. ಸೊ ನನಗೆ ಪ್ರಮೋಷನ್ ಕೊಡ್ತೀರಾ ಅಂತ ಹೇಳ್ತಾರೆ ಮ್ಯಾಮ್ ಅಂತ ಹೇಳಿದ್ರು. ಮೈಸೂರು ಗೊಂಬೆ ನೋಡಿ, ಈಗ ಇದ್ದಾರೆ ನೋಡಿ ಮೈಸೂರು ಗೊಂಬೆ. ನಿಜವಾಗ್ಲೂ ಥ್ಯಾಂಕ್ಸ್ ಮಾ. ನಾನು ನಿಮ್ಮ ಪೇಜಲ್ಲಿ ನಿಮ್ಮ ನಂಬರ್ ಹೆಂಗೆ ಇದು ಮಾಡೋದಂತ ನನಗೆ ಗೊತ್ತಿಲ್ಲ. ನೋಡಿ ಮೈಸೂರು ಗೊಂಬೆ ಅಂತ ಅವ್ರು ಇದ್ದಾರೆ, ಬಂದಿದ್ದಾರೆ. ಸೊ ಅವ್ರು ನಾನು ನೋಡಿದೆ, ಆ ಕಮೆಂಟ್ಸ್ನ ನೋಡಿದೆ. ಅವ್ರೇನಂದ್ರು ಎಷ್ಟು ಅಮೌಂಟ್ ತಗೊಂಡು ಅವ್ರಿಗೆ ಪ್ರಮೋಷನ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ರು. ಸೊ ಇದುವರೆಗೂ ಹೇಳ್ತೀನಿ, ನಮ್ಮ ಪೇಜಲ್ಲಿ ಸೊ ನನ್ನ ಒಂದು ಪ್ರಾಡಕ್ಟ್ ನ ಬೇರೆಯವರಿಗೆ ಕೊಟ್ಟು ಪ್ರಮೋಷನ್ ಮಾಡಿ ಅಂತ ಇಲ್ಲಿವರೆಗೂ ನಾವು ಒಂದು ಪದಾರ್ಥ ಒಬ್ಬರು ಕೊಟ್ಟಿಲ್ಲ, ಕೊಡೋದು ಇಲ್ಲ. ಸೊ ಕೊಡೋದೂ ಇಲ್ಲ, ನನ್ನ ಆ ಥರ ಸ್ವಭಾವದಲ್ಲೂ ಇಲ್ಲ. ಯಾಕಂದ್ರೆ ನಾನು ಹುಟ್ಟಿಸಿರುವಂತ, ನಾನು ಬೆಳೆಸಿರುವಂತ ಒಂದು ಮಗು ಇದು. ಸೊ ಇದನ್ನ ಯಾವುದೇ ಕಾರಣಕ್ಕೂ ಬೇರೆ ತರ ಕೊಡೋದಕ್ಕೂ ಬೇರೆ ಇದ್ ಮಾಡ್ಲಿಕ್ಕೂ ಮನಸ್ಸು ಒಪ್ಪೋದಿಲ್ಲ. ಏನೇ ಆಗಿರೋ ಇದು ನಿಮಗೆ ಸೀರೆ ಅನ್ನಿಸ್ಬೋದು, ಬಟ್ ಇದನ್ನ ನನ್ನ ಮಗು, ಮಗು ಎತ್ತಿ ಸಾಕಿದ್ರೆ ಹೆಂಗೆ ನಾನು ಸಾಕ್ತೀನೋ ಒಂದೊಂದು ವಿಷಯದಲ್ಲೂ ನಮ್ಮ ಯುವರಾಜ್ ಸಿಲ್ಕೋಸ್ ಬಗ್ಗೆ ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀನಿ ಅಂತ ನನಗೆ ಗೊತ್ತು.
ನನಗೆ ಗೊತ್ತು ಎಷ್ಟು ನಾನು ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗಿದ್ದೀನಿ. ಸೊ ಇದನ್ನ ಎಷ್ಟು ನನ್ನ ಲೈಫಲ್ಲಿ ಎಷ್ಟೋ ವಿಷಯಗಳನ್ನ ಸ್ಯಾಕ್ರಿಫೈಸ್ ಮಾಡಿ ಈ ಒಂದು ಜಾಗಕ್ಕೆ ನಿಂತಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ. ಸೊ ಅದರಿಂದ ನಾನು ಅಷ್ಟು ಬೇಗ ನನ್ನ ಬಿಸ್ನೆಸ್ನಾಗಿರ್ಬೋದು, ಸೊ ನನ್ನನ್ನು ಐಡೆಂಟಿಫೈ ಮಾಡಿರೋ ಒಂದು ಸೋಷಿಯಲ್ ಮೀಡಿಯಾನ ಯಾವುದೇ ಕಾರಣಕ್ಕೂ ಮಿಸ್ಯೂಸ್ ಮಾಡ್ಕೊಳ್ಳಲ್ಲ. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್. ಯಾಕೋ ಒಂಥರ ಬೇಜಾರು ಅನ್ನಿಸ್ತು, ಯಾಕಂದ್ರೆ ಬಂದವರು ಅದನ್ನೇ ಕೇಳಿದ್ರು. ಸೊ ಒಂಥರ ಹೊರಗಡೆ ಹೋದಾಗ್ಲೂ ನೋಡೋ ರೀತಿ ಒಂಥರ ಅನ್ನಿಸ್ತು. ಸೊ ಯಾಕೆ ಏನಕ್ಕೆ ಅನ್ನೋದು ಒಂದು ಪ್ರಶ್ನೆ ಬಂತು. ಸೊ ನನಗೂ ಕೂಡ ಅದು ಇನ್ನೂ ಒಂದು ವಿಡಿಯೋ ಕೂಡ ಹಾಗೆ ಆಯಿತು, ಯಾವುದೋ ಒಂದು ಗೌರ್ಮೆಂಟ್ ಆಫೀಸಲ್ಲಿ ಏನೋ ಆಗಿದ್ದು. ಸೊ ನನಗೂ ಕೂಡ ಒಂದು ಅದ್ರ ಬಗ್ಗೆ ಒಂದು ಇದು ಕೂಡ ನನಗೆ ಗೊತ್ತಿರಲಿಲ್ಲ. ಏನೋ ಒಂದು ವಿಡಿಯೋ ಮಾಡಿದ್ದನ್ನ ಅಷ್ಟು ಸ್ಪ್ರೆಡ್ ಮಾಡಿದ್ರು, ಏನು ಹೇಳ್ತಾರೆ ಅದನ್ನ ಸ್ಪ್ರೆಡ್ ಮಾಡಿದ್ರು. ಸೊ ಅದನ್ನೂ ಕೂಡ ಅವಾಯ್ಡ್ ಮಾಡಿ ಒಂದು ಸ್ಟೇಜ್ ಅದನ್ನು ಕ್ರಾಸ್ ಮಾಡಿ ಬಂದು ಇದು ಚಿಕ್ಕ ವಿಷಯನೂ ಕೂಡ ಈ ಥರ ಮಾಡಿ ಬಟ್ ಬೇಕು ಅಂತ ಮಾಡ್ತಾ ಇದ್ದಾರೆ ಅಂತ ಚೆನ್ನಾಗಿ ಅರ್ಥ ಆಗುತ್ತೆ. ಬಟ್ ಇದನ್ನು ಕೂಡ ನಮಗೂ ಅವ್ರಿಗೂ ಅದಕ್ಕೂ ಸಂಬಂಧನೇ ಇರಲ್ಲ. ಸೊ ಒಂದು ಕ್ರಿಯೇಟ್ ಮಾಡ್ತಾರಲ್ಲ ಅನ್ನೊಂದು ಒಂದು ಹರ್ಟ್ ಆಗುತ್ತೆ. ಸೊ ಅದೊಂದು ಬೇಜಾರಾಯಿತು. ಬಟ್ ತುಂಬ ಥ್ಯಾಂಕ್ಸ್. ಸೊ ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮತ್ತು ನಾವೊಂದು ಕೇಳೋದು ನಿಮ್ಮ ಹತ್ರ ಒಂದೇ, ಈ ಥರ ನೆಗೆಟಿವ್ ಈ ಥರ ವಿಡಿಯೋಸು, ನೆಗೆಟಿವ್ ಕಮೆಂಟ್ಸು, ನೆಗೆಟಿವ್ ರಿವ್ಯೂಸ್ ಏನಾದ್ರು ಬಂದಾಗ ಸೊ ಅದನ್ನು ನೀವು ನೋಡಿರ್ತೀರಲ್ವಾ. ಸೊ ಅದಕ್ಕೆ ಆ ಒಂದು ಪೇಜಲ್ಲೇ ನೀವು ಅಲ್ಲೇ ಒಂದು ಆನ್ಸರ್ ಮಾಡಿಬಿಟ್ರೆ ಖಂಡಿತವಾಗ್ಲೂ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ ಅಷ್ಟೇನೆ. ಸೊ ಅದು ಬೆಳೆಯಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವ ನಾವೇನು ಅಪ್ಡೇಟ್ ಮಾಡ್ತೀವಿ ಅಂತ. ಸೊ ಅದೊಂದು ನೆಕ್ಸ್ಟ್ ಏನೇ ಬರಲಿ ಮ್ಯಾಮ್, ನೆಕ್ಸ್ಟ್ ಯಾವುದೇ ರೀತಿಯಾದ ಬ್ಯಾಡ್ ರಿವ್ಯೂ ಬ್ಯಾಡ್ ಏನೇ ಬರಲಿ ಆ ಒಂದು ಪೇಜಲ್ಲಿ ನಿಮಗೆ ಏನು ಅನಿಸುತ್ತೆ ಜಿನೇಂದು ಕೊಡಿ. ಸೊ ನನಗೋಸ್ಕರ ಅಲ್ಲ, ನೀವು ಪರ್ಚೇಸ್ ಮಾಡಿದ್ದು ನಿಮಗೆ ಅನುಕೂಲ ಆಗಿದ್ದು ಇದ್ರೆ ಖಂಡಿತವಾಗ್ಲೂ ಅಲ್ಲಿ ಜಿನೇನ್ ಕಮೆಂಟ್ಸ್ ಹಾಕಿ, ಓಕೆನಾ. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆ ಸ್ಯಾರಿ ಅನ್ಕೊಂಡಂಗ ನಾನು ಏಮ್ ಹೇಳ್ತೀನಿ ಮ್ಯಾಮ್, ಅನ್ಕೊಂಡಿಲ್ಲ ನಾನು ಹೇಮ ಶಾಪ್ ನೇಮ್ ಹೇಳ್ತೀನಿ ಮ್ಯಾಮ್, ಏನೋ ಗೊತ್ತಾಗ್ಲಿಲ್ಲ. ಅರುಣ ಮ್ಯಾಮ್ ಡೋಂಟ್ ವರಿ, ನಿಮ್ಮ ಬಗ್ಗೆ ಗೊತ್ತಿರೋರು ಯಾರು ಪ್ಲೀಸ್ ಆಯ್ತು ಬೇಡ ನೋಡು ಧನ್ಸಿಕಾ. ಸೊ ವಿಡಿಯೋನು ನಮ್ಮ ಧನ್ಸಿಕಾ, ಸೊ ಸಪೋರ್ಟ್ ಯು, ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. Yuvraj Sirgas, very good. Don't worry, be happy. Thank you so much ma'am, thank you. ಬಟ್ ಇದನ್ನು ನನ್ನ ಒಂದು ಖುಷಿ, ನನ್ನ ಒಂದು ಬೇಜಾರನ್ನ ನಿಜವಾಗ್ಲೂ ನಿಮ್ಮಲ್ಲಿ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಳ್ಳೇದೇ ಆಗಿರ್ಬೋದು ಕೆಟ್ಟದ್ದೇ ಆಗಿರ್ಬೋದು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ನನಗೆ ಖುಷಿ. ಯಾಕಂದರೆ ನನಗೂ ಕೂಡ ನೀವೆಲ್ಲರ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ ಆಗಿರ್ತೀರಾ. ಸೊ ನೀವು ಒಂದು ಪ್ರತಿಯೊಂದನ್ನು ಕೂಡ ನೀವು ನನ್ನ ಒಂದು ಏನಿದೆಯೋ ನಮ್ಮ ಫ್ಯಾಮಿಲಿ ಮೆಂಬರ್ಸೇ ಆಗಿರ್ಬೋದು, ನಾವು ಮಾಡೋ ಒಂದು ಕೆಲಸಗಳೇ ಆಗಿರ್ಬೋದು, ನೀವು ನೋಡಿರ್ತೀರಾ. ಸೊ ಅದರಿಂದ ನಿಮ್ಮ ಜೊತೆ ನಾನು ಶೇರ್ ಮಾಡಲಿಕ್ಕೆ ತುಂಬ ಖುಷಿ ಪಡ್ತೀನಿ. ಸೊ ನಿಮ್ಮ ಜೊತೆ ಹೇಳ್ಕೊಂಡ್ಬಿಟ್ರೆ ನನಗೆ ನನ್ನ ಮನಸ್ಸಲ್ಲಿ ಭಾರನೇ ಇರಲ್ವಲ್ಲ, ಅದರಿಂದ ಹೇಳ್ಕೊಂಡೆ ಅಷ್ಟೇ, ಓಕೆನಾ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಬೇಜಾರಿದೆ ಬಟ್ ಏನು ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಜೀವನದಲ್ಲಿ ಎಲ್ಲ ಸಾಗಿಸ್ಬೇಕು. ಥ್ಯಾಂಕ್ ಯು. ನಿಮ್ಮೆಲ್ಲರ ಸಪೋರ್ಟ್, ನಿಮ್ಮೆಲ್ಲರ ಪ್ರೀತಿ ಹೀಗೆ ಇರಲಿ ಮ್ಯಾಮ್, ಓಕೆನಾ. ಅವರು ಅನುಭವಿಸ್ತಾರೆ ಬಿಡಿ ಮ್ಯಾಮ್. ಸೊ ಖಂಡಿತವಾಗ್ಲೂ ನಾನೇ ಹಂಗೆ ಅನ್ಕೊಂಡಿದ್ದೀನಿ, ಬಟ್ ಅವ್ರಿಗೆ ಹೇಳ್ಬೇಕಲ್ವಾ. ಸೊ ಸರಿ, ಯಾರು ಒಬ್ಬರು ನಮ್ಮ ಗೊತ್ತೇ ಇರೋರು, ನಮ್ಮ ಜೊತೆ ಇರೋರ್ಗೋ ಅವ್ರು ಮಾಡ್ತಾರ ತಪ್ಪು ಅಂತ ಹೇಳ್ಬಿಟ್ಟು ಹಂಗೂ ಮೀರಿ ಮಾಡಿದ್ರೆ ಅವ್ರವ್ರ ಹಣೆ ಬರ, ಅವ್ರವ್ರ ಕರ್ಮ. ಬಟ್ ಹೇಳೋದು ನಮ್ಮ ಧರ್ಮ, ಆಮೇಲೆ ಅವ್ರ ಕರ್ಮ. ಥ್ಯಾಂಕ್ ಯು. ಸೊ ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ನಿಮ್ಮೆಲ್ಲರ ಸಪೋರ್ಟ್. ಹಾಗೆ ನಮ್ಮ ನ್ಯೂ ಬ್ರಾಂಚ್ಗೆ ಸಪೋರ್ಟ್ ಮಾಡಿ. ನಮ್ಮ ನ್ಯೂ ಬ್ರಾಂಚಲ್ಲಿ ವೆಡ್ಡಿಂಗ್ ಕಲೆಕ್ಷನ್, ಎಕ್ಸ್ಕ್ಲೂಸಿವ್ ಕಲೆಕ್ಷನ್ ಇನ್ನೂ ನಾನು ಭೂಮಿಯಾಗಿ ಅದನ್ನ ಸ್ಟಾರ್ಟ್ ಮಾಡಿಲ್ಲ. ಸೊ ಈಗ ನೆಕ್ಸ್ಟ್ ಮಂಡೇಯಿಂದ ಅದ್ರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಅದರದೇ ಪೇಜ್ನ ನಾನು ಒಂದು ಓಪನ್ ಮಾಡ್ತೀನಿ, ಬ್ರೈಡಲ್ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್, ಸೊ ಲೆಹೆಂಗಾಸ್ ಎಲ್ಲಾನು ಕೂಡ ಅಪ್ಲೋಡ್ನ ಮಾಡ್ತೀನಿ. ಸೊ ಆ ಪೇಜ್ನ ಕೂಡ ನೀವು ರೆಗ್ಯುಲರ್ ಆಗಿ ಫಾಲೋ ಮಾಡೋದಕ್ಕೆ ಏನು ಮಾಡಬೇಕು ಮಾಡಿಪ್ಪ. ಸೊ ಅಪ್ಕಮಿಂಗ್ ಬ್ರೈಡಲ್ ತುಂಬ ಅಪ್ಲೋಡ್ ಆಗುತ್ತೆ. ಸೊ ಅಫೋರ್ಡಬಲ್ ಪ್ರೈಸಲ್ಲೂ ಕೂಡ ಅಪ್ಲೋಡ್ ಆಗುತ್ತೆ. ಸೊ ಥ್ಯಾಂಕ್ ಯು. ಬಾಯ್. ಸಿ ಯು. ಶುಭ ದಿನ. ಗುಡ್ ನೈಟ್.